ಹೋಗಾನೇಳು ಚಾತುರಿಗೆ ಹೋಗಾನೇಳು ಹುಡುಗ ಹೋಗಾನೇಳೆ ಚಾತುರಿಗೆ ಹೋಗಾನೇಳೆ ಹುಡುಗಿ. ಸೊ ಒನ್ಸ್ ಈ ಒಂದು ರಿಯಾಲಿಟಿ ಶೋ ಗೆದ್ದ ಮೇಲೆ ನಂತರ ಹೇಗೆ ಲೈಫ್ ಹೇಗೆ ಚೇಂಜ್ ಆಯ್ತು? ಸೋಷಿಯಲ್ ಮೀಡಿಯಾ ಇಲ್ಲದೆ ಇರೋ ಟೈಮಲ್ಲೇ ಚೆನ್ನಾಗಿತ್ತು ಅಂತ ಒಂದೊಂದ್ಸಲಿ ಯೋಚನೆ ಮಾಡಿದ್ರೆ ಅನ್ಸುತ್ತೆ. ಈಗೇನಾಗಿದೆ, ನಮ್ಮ ಕೆಲಸವನ್ನು ನಾವೇ ಹಾಕ್ಕೋಬೇಕು, ನಮ್ಮ ಬಗ್ಗೆ ನಾವೇ ಹೊಗಳ್ಕೋಬೇಕು. ಹೇಗೆ ಟೆಕ್ನಾಲಜಿ ಅಡ್ವಾಂಟೇಜ್ ತಗೊಳ್ಳೋದಕ್ಕಿಂತ ಹೆಚ್ಚು ಡಿಸ್ಅಡ್ವಾಂಟೇಜಸ್ ಯಾವ್ಯಾವ TV ಚಾನಲ್ಸ್ ಇತ್ತು ಎಲ್ಲದರಲ್ಲೂ ನಾನೇ ತುಂಬ ಎಕ್ಸ್ಟ್ರೀಮ್ಗೆ ಹೋಗೋವರೆಗೂ ನಂಗೆ ಐ ಕಾಂಟ್ ಹೇಟ್ ಪೀಪಲ್. ಅಪ್ಪಂಗೆ ನನಗೆ ಹಿಂದೂಸ್ತಾನಿ ಕಲಿಸ್ಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಅಲ್ಲಿ ಯಾರು ಇರಲಿಲ್ಲ. ಸೊ ನಾನು ಹೇಳ್ತಾ ಇರ್ತೀನಿ ಎಲ್ಲ ಕಡೆನೂ ನಮ್ಮ ಅಪ್ಪನ ಕನಸನ್ನೇ ನಾನು ಜೀವಿಸ್ತಾ ಇದ್ದೀನಿ ಅಂತ. ಅಡಿಗೆರಗಿದಯಿ ದೀನಳ ಮರೆತು ಸಾಗುವೇಕೆ ವಿರಾಗಿ. ತಿಳಿದವರು ಹಿರಿಯರು ಅವರು ನಮ್ಮ ಕೆಲಸವನ್ನು ಹೊಗಳಿ ಮಾತಾಡಿದಾಗಲೇ ಅದಕ್ಕೆ ಬೆಲೆ. ಇವಾಗ ಹೋಗೋಕ್ಕಿಂತ ಮುಂಚೆ ಕಾನ್ಫಿಡೆನ್ಸ್ ಇಲ್ಲದೆ ಹೋಗಿದ್ರಿ, ಬಟ್ ಅದೇ ನೀವು ಗೆದ್ಕೊಂಡು ದೊಡ್ಡ ಆತ್ಮವಿಶ್ವಾಸದಲ್ಲಿ ಗೆದ್ಕೊಂಡು ಬಂದ್ರಿ. ಸೊ ಒನ್ಸ್ ಈ ಒಂದು ರಿಯಾಲಿಟಿ ಶೋ ಗೆದ್ದ ಮೇಲೆ ನಂತರ ಹೇಗೆ ಲೈಫ್ ಹೇಗೆ ಚೇಂಜ್ ಆಯ್ತು? ಯಾವ ರೀತಿ ಅವಕಾಶಗಳು, ಮನ್ನಣೆ ಯಾವ ರೀತಿ ಸಿಕ್ತು? ಕರ್ನಾಟಕ ಜನ ಇವಾಗ ಅದು ಸೋಷಿಯಲ್ ಮೀಡಿಯಾ ಇದೆ ಮೇಡಮ್, ಜನರಿಗೆ ಕ್ವಿಕ್ ಆಗಿ ಗೊತ್ತಾಗ್ಬಿಡುತ್ತೆ, ಅಲ್ಲಿ ಆಗ್ತಿದ್ದಂಗೆ ಇಲ್ಲಿ ಗೊತ್ತಾಗುತ್ತೆ. ಅವಾಗ ಏನು ಇಲ್ಲದೆ ಇರೋ ಕಾಲ ಅದು. ಆ ಟೈಮಲ್ಲೂ ಅಷ್ಟೊಂದು ಜನಪ್ರಿಯತೆ ಗಳಿಸಿದ್ರಿ. ಹೇಗಿತ್ತು ನಿಮ್ಗೆ ರೆಸ್ಪಾನ್ಸ್? ಹೇಗಿತ್ತು ಕರ್ನಾಟಕದಲ್ಲಿ ಬಂದಾಗ? ನಾನು ಆಕ್ಚುಲಿ ನೀವು ಹೇಳಿಲ್ಲ ಅಂದಿದ್ರೆ ನಾನೇ ಆ ಮಾತು ಹೇಳ್ತಿದ್ದೆ. ಆಗಿನ ಕಾಲದಲ್ಲಿ ನಾ ಈಗ ಎದ್ಗೊಂಬಂದ ಟೈಮಲ್ಲಿ ಯಾವ್ದು ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಬಟ್ ಆ ಶೋ ಎಷ್ಟು ಪ್ರಪಂಚದಾದ್ಯಂತ ಮನ್ನಣೆ ಗಳಿಸಿತ್ತು ಅಂದ್ರೆ, ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಕನ್ನಡಿಗರಿದ್ದಾರೆ ಅಥವಾ ಎಲ್ಲೆಲ್ಲಿ ಮ್ಯೂಸಿಕ್ ಲವರ್ಸ್ ಇದ್ದಾರೆ, ಬರೀ ಕನ್ನಡ ಅಂತೇನಲ್ಲ, ಎಲ್ಲ ಭಾಷೆಯಲ್ಲೂ ಅಷ್ಟು ಇಷ್ಟಪಟ್ಟು ನೋಡಿದ್ರು. ಇವತ್ತಿಗೂ ನನಗೆ ಗುರುತಿಸ್ತಾರೆ. ನೀವು ಯೂಟ್ಯೂಬಲ್ಲಿ ಹೋದ್ರೆ ಯಾವ್ಯಾವ ವರ್ಷದಲ್ಲಿ ಯಾರ್ಯಾರು ವಿನ್ನರ್ಸ್ ಆಗಿದ್ರು ಅನ್ನೋದು ಒಂದು ಸಿಗತ್ತೆ, ಒಂದು ವಿಡಿಯೋ ಸಿಗತ್ತೆ. ಅದರಲ್ಲಿ ಸೀಸನ್ 5 ಬಹುಶಃ ಅದರಲ್ಲಿ ನನ್ನ ಫೋಟೋ ಮತ್ತೆ ಹೆಸರು ಬರುತ್ತೆ. ಅದೆಲ್ಲ ನೋಡೋದಕ್ಕೆ ಖುಷಿ ಆಗುತ್ತೆ, ನಿಜವಾಗ್ಲೂ ಅಂತ ಹೆಮ್ಮೆ ಮೊಮೆಂಟ್. ಹೌದು. ಸೊ ಬಟ್ ಆಗ್ಲೇ ಚೆನ್ನಾಗಿತ್ತು ಅನ್ಸುತ್ತೆ. ಸೋಷಿಯಲ್ ಮೀಡಿಯಾ ಇಲ್ಲದೆ ಇರೋ ಟೈಮಲ್ಲೇ ಚೆನ್ನಾಗಿತ್ತು ಅಂತ ಒಂದೊಂದ್ಸಲಿ ಯೋಚನೆ ಮಾಡಿದ್ರೆ ಅನ್ಸುತ್ತೆ. ಯಾಕಂದ್ರೆ ಈಗ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಸೆಲ್ಫ್ ಪ್ರಮೋಷನ್ ಆಗಿದೆ ಎಲ್ಲ. ಕರೆಕ್ಟ್. ಈಗ ನಾವು ನಮ್ಮ ಕೆಲಸನ ಯಾವಾಗಲೂ ಬೇರೆಯವರು ಅವರು ಆ ಕ್ಷೇತ್ರದಲ್ಲಿ ಪಾರಂಗತರಾದವರಾಗಿರಬಹುದು ಅಥವಾ ಆ ಕ್ಷೇತ್ರದವ್ರು ಅಲ್ಲೇನೂ ಇರಬಹುದು, ಬಟ್ ಬೇರೆಯವರು ತಿಳಿದವರು ಹಿರಿಯರು ಅವರು ನಮ್ಮ ಕೆಲಸವನ್ನು ಹೊಗಳಿ ಮಾತಾಡಿದಾಗಲೇ ಅದಕ್ಕೆ ಬೆಲೆ. ಎಷ್ಟು ಈಗೇನಾಗಿದೆ, ನಮ್ಮ ಕೆಲಸವನ್ನು ನಾವೇ ಹಾಕ್ಕೋಬೇಕು, ನಮ್ಮ ಬಗ್ಗೆ ನಾವೇ ಹೊಗಳ್ಕೋಬೇಕು. ಇಲ್ಲಿಂತ ಪ್ರೋಗ್ರಾಮ್ ಆಯ್ತು, ಅಷ್ಟು ಜನ ಕ್ರೂಡು, ಎಂತ ರೆಸ್ಪಾನ್ಸ್, ಅದು ಬೇರೆಯವ್ರು ಹೇಳ್ಬೇಕು, ನಾವಲ್ಲ. ಬಟ್ ಆ ತರ ಪರಿಸ್ಥಿತಿ ಬಂದಿದೆ ಇವಾಗ. ವೆರಿ ಸ್ಯಾಡ್. ಬಟ್ ಅದರದ್ದೇ ಆದ ಅಡ್ವಾಂಟೇಜಸ್ ಕೂಡ ಇದೆ, ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಬಟ್ ಆಗ ಯಾವ್ಯಾವ ನ್ಯೂಸ್ ಪೇಪರ್ಸ್ ಇತ್ತು, ಯಾವ್ಯಾವ ಮ್ಯಾಗಝೀನ್ಸ್ ಇತ್ತು, ಯಾವ್ಯಾವ TV ಚಾನೆಲ್ಸ್ ಇತ್ತು, ಎಲ್ಲಾದ್ರಲ್ಲೂ ನಾನೇ ಅಷ್ಟು ಎಲ್ಲರೂ ನೀವಿದ್ದೀರಾ ಅಂತ ನಾವು ಅದನ್ನ ನೋಡ್ತಾ ಇದ್ವಿ. ನಮ್ಮ ಹುಡುಗಿದ ನಾವೇ ನಿಮ್ಗೋಸ್ಕರ ನಾವು ಪ್ರೇ ಮಾಡ್ತಾ ಇದ್ವಿ, ಅದು ಎಷ್ಟು ಪ್ರೇ ಮಾಡಿದ್ವೋ ನೀವು ಗೆಲ್ಬೇಕು ಅಂತ. ನಮ್ಗೆ ಅಷ್ಟು ಖುಷಿ ಆಯ್ತು, ಹೆಮ್ಮೆ ಹೆಮ್ಮೆ ಅಂತ ಎಲ್ಲಾ ಕಡೆ ಕರೆದು ಫೆಲಿಸಿಟೇಷನ್ ಮಾಡೋದೇನು. ಆಮೇಲೆ ಗೃಹಶೋಭಾ ರೂಪತಾರ ಮ್ಯಾಗಝೀನ್ ಕವರ್ ಪೇಜ್ ಮೇಲೆಲ್ಲ ನಂದೇ ದೊಡ್ಡ ಫೋಟೋ ಆಗಿ ಬಂದಿತ್ತು. ಆಮೇಲೆ ಎಲ್ಲ ನ್ಯೂಸ್ ಪೇಪರ್ಸಲ್ಲೂ ನಂದು ದೊಡ್ಡ 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 ಆರ್ಟಿಕಲ್ಸು. ಸೊ ತುಂಬ ಪ್ರೀತಿ ಸಿಕ್ಕಿದೆ ನನಗೆ. ಅಂದರೆ ಅದು ಯಾವ ಜನ್ಮದ ಪುಣ್ಯನೋ ಎಲ್ಲ ಅಪ್ಪ ಅಮ್ಮನ ಆಶೀರ್ವಾದನೋ ಗೊತ್ತಿಲ್ಲ, ತುಂಬ ಪ್ರೀತಿ ಸಿಕ್ಬಿಟ್ಟಿದೆ. ಅದಾದ ನಂತರ ಅವಕಾಶಗಳು ಕೂಡ ನನಗೆ ಮೊದಲಿಗೆ ಹಂಸಲೇಖ ಸರು, ನಾಟ್ಯರಾಣಿ ಶಾಂತಲಾ ಅಂತ GV ಅಯ್ಯರ್ ಅವರು ದೂರದರ್ಶನ ಬೋತ್ ಇನ್ ಕನ್ನಡ ಆ್ಯಂಡ್ ಹಿಂದಿ ಮಾಡ್ತಾಯಿದ್ರು. ತುಂಬ ದೊಡ್ಡ ಪ್ರಾಜೆಕ್ಟ್ ಅದು. ಅದರಲ್ಲಿ ಕವಿತಾ ಕೃಷ್ಣಮೂರ್ತಿ ಅವರು ಶಾಂತಲಾ ಪಾತ್ರಕ್ಕೆ, ನೆಕ್ಸ್ಟ್ ಲಕ್ಷ್ಮಿ ಅಂತ ಇನ್ನೊಬ್ರು ಡಾನ್ಸರ್, ಅವರ ಪಾತ್ರಕ್ಕೆ ನನ್ನನ್ನು ಚೂಸ್ ಮಾಡಿದ್ರು. ಸೊ ಅದ್ಭುತವಾದ ಒಂದಷ್ಟು ಹಾಡುಗಳನ್ನು ಕನ್ನಡದಲ್ಲಿ ಹಿಂದಿಯಲ್ಲಿ ಎರಡರಲ್ಲೂ ನಾನು ಹಾಡಿದೆ. ಅದು ತುಂಬ ಸಿಕ್ಕಾಪಟ್ಟೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಅಂದ್ರೆ ಆ GV ಅಯ್ಯರವರು ಸ್ಟುಡಿಯೋದಲ್ಲಿ ಕೂತಿರೋದು ನೋಡೋದೆ ಯಾರೋ ಒಬ್ರು ಮಹರ್ಷಿ ಕೂತ ಹಾಗೆ ಅನ್ಸೋದು. ಸ್ಟುಡಿಯೋ ಒಳಗೆ ಹೋದ ತಕ್ಷಣ ಎಷ್ಟುದ್ದ ಬಿಳಿ ಗಡ್ಡ, ಬಿಳಿ ಕೂದಲು, ಕಾಲಿಗೆ ಚಪ್ಪಲಿ ಹಾಕೊಳ್ದೇನೆ ಓಡಾಡ್ತಿದ್ರು ಅವರು. ಸಂತರೆ, ಅವ್ರ ಸಂತರನ್ನ ನೋಡ್ದಂಗೆ ಆಗೋದು. ಅವರ ಒಂದು ಆರ ಅಲ್ಲಿ ಆ ಸ್ಟುಡಿಯೋದಲ್ಲಿ
ಮತ್ತು ಹಂಸಲೇಖ ಸರ್ ಅವರ ಉಪಸ್ಥಿತಿಯಲ್ಲಿ ಹಾಡೋದು ತುಂಬ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಇತ್ತು. ನಿಜ ನಿಜ. ನನಗೊಂದು ಕ್ಯೂರಿಯಾಸಿಟಿ ಕೇಳ್ತೀನಿ. ನಮಗೆಲ್ಲ ಒಂದು ಹುಚ್ಚಿದೆ, ಅಂದರೆ ನಾವು ಬರ್ದಿರೋ ಆರ್ಟಿಕಲ್ಸ್ ಏನೋ ಪೇಪರ್ನಲ್ಲಿ ಬಂದರೆ ಅದು ಕಲೆಕ್ಟ್ ಮಾಡಿಕೊಂಡು ಅವಾಗೆಲ್ಲ ಹಾಗೆ ಇರ್ತಿತ್ತಲ್ಲ, ಅದನ್ನೊಂದು ನಮ್ಮ ಒಂದು ಕಲೆಕ್ಷನ್ ಆಫ್ ಮೆಮೊರೀಸ್ ಅಂತ ಇಟ್ಕೊತೀವಿ. ನೀವು ಆ ಥರ ಮಾಡಿದ್ರ ಅವಾಗ? ನಾನು ಮಾಡಿದ್ದಿಲ್ಲ. ನನ್ನ ತಾಯಿಯ ತಂದೆ ನನ್ನ ಅಜ್ಜ ಶಿವಮೊಗ್ಗದಲ್ಲಿ ಇದ್ರು ಆಗ ಅವರು. ಆಮೇಲೆ ಸುಮಾರು ವರ್ಷಗಳ ನಂತರ ಬೆಂಗಳೂರಿಗೆ ಬಂದರು. ಅವ್ರು ನಂಗೆ ಕೊಟ್ಟ ದೊಡ್ಡ ಗಿಫ್ಟ್ ಅಂದ್ರೆ ಸುಮಾರು ವರ್ಷ ಆದ್ಮೇಲೆ ಕೊಟ್ರು, ಒಂದಿಷ್ಟು ದಪ್ಪ ಫೈಲ್. ಆ ಫೈಲ್ ಒಳಗೆ ಎಲ್ಲ ಯಾವ್ಯಾವ ನ್ಯೂಸ್ ಪೇಪರು, ಯಾವ ಡೇಟು ಎಲ್ಲ ಹಾಕಿ ಅಷ್ಟೂ ಆರ್ಟಿಕಲ್ಸ್ ನಂದು ಅವ್ರು ಡಾಕ್ಯುಮೆಂಟ್ ಮಾಡಿ ಇಟ್ಟಿದ್ರು. ಆಮೇಲೆ ಯಾವಾಗ್ಲೋ ಒಂದು ದಿನ ನನ್ಗೆ ಅದನ್ನ ಕೊಟ್ರು, ನಿಂಗೆ ಏನೋ ಒಂದು ಗಿಫ್ಟ್ ಕೊಡ್ತೀನಿ ಬಾ ಅಂತ. ಪ್ರೈಸ್ಲೆಸ್ ಗಿಫ್ಟ್. ಹೌದು, ನಿಜವಾಗ್ಲು. ಸೊ ಅಜ್ಜ ಡಾಕ್ಯುಮೆಂಟ್ ಮಾಡಿ ಇಟ್ಟಿದ್ರು ಎಲ್ಲವನ್ನ. ಸೊ ನನಗೆ ಸ್ಟಾರ್ಟ್ ಮಾಡ್ತಿದ್ದಂಗೆ ನಿಮಗೆ ಹಿಂದಿ ಸಾರೆಗಮಪ ಶೋಗೂ ಇದೆ. ಬಿಕಾಸ್ ನೀವು ಮೊದಲು ಗುರ್ತಿಸ್ಕೊಂಡಿದ್ದು ಅದರಿಂದಾನೇ ಇಡೀ ರಾಜ್ಯದಲ್ಲಿಲ್ಲ, ದೇಶದಾದ್ಯಂತ ಗುರ್ತಿಸ್ಕೊಂಡ್ರಿ. ಸೊ ಕಮಿಂಗ್ ಬ್ಯಾಕ್ ಟು ಯುವರ್ ಪರ್ಸನಲ್ ಲೈಫ್, ನಿಮ್ಮ ಚೈಲ್ಡ್ಹುಡ್ ಲೈಫ್ ಅಂತ ಬಂದಾಗ ಹೇಗಿತ್ತು ನಿಮ್ಮ ಜೀವನದಲ್ಲಿ? ನೀವೇ ಹೇಳಿರೋ ಪ್ರಕಾರ ತಂದೆ ಪ್ರಭಾವ ತುಂಬ ಅಂತ ಹೇಳ್ತೀರಿ. ಯಾಕಂದರೆ ನೀವೀಗಷ್ಟೇ ಹೇಳಿದ್ರಿ ರಿಯಾಲಿಟಿ ಶೋಗದ ಅದೊಂಥರ ಅಪ್ಪನ ಪ್ರೀತಿನ, ತಂದೆ ತಾಯಿ ಪ್ರೀತಿನ ಪದಗಳಲ್ಲಿ ಬಣ್ಣಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನಿಮ್ಮ ಜೀವನದಲ್ಲಿ ಈ ಮ್ಯೂಸಿಕ್ ನಂಟು ಯಾವಾಗ ಚಿಕ್ಕವರಿದ್ದ ಮಗುವಿಂದಾನೇ ಬೆಳೆದು ಬಂತ? ತಂದೆ ಪ್ರಭಾವ ಯಾವ ರೀತಿ ಇತ್ತು? ನಿಮ್ಮ ಊರು, ಅಲ್ಲಿನ ಒಡನಾಟ, ಅಮ್ಮ ಅಪ್ಪ, ನಿಮ್ಮ ಫ್ರೆಂಡ್ಸ್, ಈಗ ಇದ್ರ ಬಗ್ಗೆ ತುಂಬಾ ಚರ್ಚೆ ಆಗಿದೆ. ಈ ಕೂತಾಗ ನೆನಪಿಸ್ಕೋಬೇಕಂತಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನನ್ ವಾಪಸ್ ಊರಿಗೆ ಹೊಟ್ಟೋಗ್ಬಿಡ್ತು ಆಲ್ರೆಡಿ ಮನ್ಸು. ಅಲ್ಲಿ ಮಲೆನಾಡಿನ ಒಂದು ಪುಟ್ಟ ಊರು, ಹಳ್ಳಿಗಿಂತ ಒಂದ್ ಸ್ವಲ್ಪ ದೊಡ್ಡದು, ಊರಿಗಿಂತ ಸ್ವಲ್ಪ ಚಿಕ್ಕದೆ, ಅಷ್ಟು ಪುಟ್ಟ ಊರು. ಸುತ್ತಲೂ ಎಲ್ಲ ಬೆಟ್ಟ ಗುಡ್ಡಗಳು, ಸಹ್ಯಾದ್ರಿಯ ಈ ಕೊಡ್ಚಾದ್ರಿ ಬೆಟ್ಟ ಎಲ್ಲ ಅಲ್ಲಿ ನಿಂತ್ಕೊಂಡ್ರೆ ಕಾಣೋದು. ಮನೆಯಿಂದ ಒಂದು 10 ಹೆಜ್ಜೆ ಹಿಂದೆ ನಡೆದ್ರೆ ಬ್ಯಾಕ್ ವಾಟರ್ಸ್ ಹರಿಯೋ ಜಾಗ. ಸೊ ಮನೆ ಎದುರುಗಡೆ ದೇವಸ್ಥಾನ, ಪಕ್ಕದಲ್ಲಿ ದೇವಸ್ಥಾನ. ಈ ಕಡೆ ಹೋದ್ರೆ ಶಿವಪ್ಪ ನಾಯಕನ ಕೋಟೆ, ಅದ್ರ ಪಕ್ಕದಲ್ಲಿ ಒಂದು ಗುಡ್ಡ. ಆ ಗುಡ್ಡದ ಮೇಲೆ ದಿನ ಸಾಯಂಕಾಲ ನಾನು ಅಪ್ಪ ಮಸಾಲೆ ಮಂಡಕ್ಕಿ ಕೊಡ್ಸೋರು ನಂಗೆ. ಬಾಯಲ್ಲಿ ನೀರು ಬರುತ್ತೆ. ಮಸಾಲೆ ಮಂಡಕ್ಕಿ ಕೊಟ್ಟೆಯನ್ನು ಹಿಡ್ಕೊಂಡು ಗುಡ್ಡ ಹತ್ಕೊಂಡು ದಿನ ಹೋಗ್ತಾ ಇದ್ವಿ ಮೇಲೆ. ಅಪ್ಪ ಯಾವಾಗ ಬ್ಯಾಂಕಿನ, ಅವ್ರು ಹೊಸನಗರದಲ್ಲಿ ಕರ್ನಾಟಕ ಬ್ಯಾಂಕಲ್ಲಿ ಕೆಲಸ ಮಾಡೋರು, ಅಲ್ಲಿಂದ ಯಾವಾಗ ಮನೆಗೆ ಬರ್ತಾರೆ ಅಂತ ನಾ ಸ್ಕೂಲ್ ಅಂದ್ರೆ ನಂದು ಮನೆ ಪಕ್ಕದೇ ಬಿಲ್ಡಿಂಗ್ ಸ್ಕೂಲ್. ನಲ್ಲಿ ಬೆಲ್ ಆಗೋ ಸೌಂಡ್ ಕೇಳಿಸಿದ ತಕ್ಷಣ ಕಾಂಪೌಂಡ್ ಹಾರ್ಬಿಟ್ಟು ಸ್ಕೂಲ್ಗೆ ಹೋಗ್ತಾ ಇದ್ದೆ. ಅಪ್ಪನ ಒಂದು ಇನ್ಫ್ಲೂಯೆನ್ಸ್ ಜಾಸ್ತಿ. ನೀವು ಹೇಳಿದ್ರೆ ಅಪ್ಪನ ಇನ್ಫ್ಲೂಯೆನ್ಸ್ ಕಾರಣ ತಮ್ಮಂದು ಕಾಣಿಸೋದಿಲ್ಲ ಪಾಪ. ಯಾವಾಗ್ಲೂ ಎಲೆ ಮರೆ ಕಾಯ್ತಾರ ಅವರು ಹಿಂದೆ ನಿಂತು ಸಪೋರ್ಟ್ ಮಾಡ್ತಾ ಇರ್ತಾರೆ. ಅಮ್ಮನ ಮೆಮೊರೀಸ್ ಅಂದ್ರೆ ನಂಗೆ ಪಾಪ ಅವ್ರು ಯಾವಾಗ್ಲೂ ಅಡ್ಗೆ ಮನೆ ಅಥವಾ ದೇವ್ರ ಮನೆಯಲ್ಲಿ ಅವಾಗೆಲ್ಲ ಮಡಿಯಲ್ಲಿ ಅಡ್ಗೆ ಮಾಡ್ಬೇಕು. ಇದು ನಮ್ಮ ಮನೇಲಿ ದಿನವೂ ಸಮಾರಾಧನೆ ಇರ್ತಿತ್ತು. ಅಂದ್ರೆ ನಮ್ದೇ ಸುಬ್ರಹ್ಮಣ್ಯನ ದೇವಸ್ಥಾನ ನಮ್ಮ ಫ್ಯಾಮಿಲಿದೇ ಇದೆ ಮನೆ ಪಕ್ಕದಲ್ಲೇ. ಸೊ ಅಲ್ಲಿ ಅಜ್ಜ ಅವರೇ ಪೂಜೆ ಮಾಡ್ತಾ ಇದ್ರು. ಅವ್ರು ಪೂಜೆ ಮಾಡೋದನ್ನ ನೋಡೋದಕ್ಕೆ ಎಷ್ಟೋ ಜನ ಬರ್ತಾ ಇದ್ರು. ಅಂದ್ರೆ ಅವ್ರು ಮಾಡೋ ಅಲಂಕಾರ ಇರ್ಬೋದು, ಅಷ್ಟು ಪರಿಶುದ್ಧವಾಗಿ ಸಾಲಿಗ್ರಾಮ ಇಟ್ಟು ಪೂಜೆ ಮಾಡ್ತಾ ಇದ್ರು. ಸೊ ಅದು ತುಂಬಾ ಮಡಿ ಎಲ್ಲ ತುಂಬಾ ಮಾಡ್ಬೇಕಲ್ಲ. ಅವರು ಮಾಡೋ ಆ ಹೂವಿನ ಅಲಂಕಾರ ಆಗಿರಬಹುದು, ಅವ್ರು ಹೇಳೋ ಮಂತ್ರ ಉಚ್ಚಾರಣೆಗಳನ್ನು ಕೇಳೋದಕ್ಕೆ ಅಂತಾನೆ ಎಷ್ಟೋ ಜನ ಬರೋರಂತೆ. ಅಮ್ಮ ಇದು ಮಡಿಯಲ್ಲಿ ಅಡುಗೆ ಅದು ನೈವೇದ್ಯಕ್ಕೆ ಮಾಡ್ಕೊಡೋದಾಗಿರ್ಬೋದು. ಆಮೇಲೆ ಕೊಲ್ಲೂರು ಆ ಕಡೆ ಘಟ್ಟದ ಕೆಳಗಿಂದ ಈ ಕಡೆ ಹೋಗೋರು ಯಾರೇ ಆಗಲಿ ನಮ್ಮ ಮನೇಲಿ ಇಳ್ಕೊಂಡು ಹೋಗಿದ್ದಾರೆ. ಎಂಥ ದೊಡ್ಡ ದೊಡ್ಡ ಶಾಸ್ತ್ರೀಯ ಕಲಾವಿದರು, ಗಾಯಕರು, ಇನ್ಸ್ಟ್ರೂಮೆಂಟ್, ಕಾಳಿಂಗರಾಯರಿಂದ ಹಿಡಿದು ಪ್ರತಿಯೊಬ್ಬರು ನಮ್ಮ ಮನೆಯಲ್ಲಿ ಇಳ್ಕೊಂಡು ಅಥವಾ ಒಂದು ದಿವಸ ಸ್ಟೇ ಮಾಡಿ ಅಲ್ಲಿ ಊಟ ಮಾಡಿನೇ ಹೋಗಿರೋದು. ಸೊ ಆಮೇಲೆ ಮಧ್ಯಾಹ್ನದ ಹೊತ್ತಿಗೆ ನಮ್ಮ ಆಳುಕಾಳುಗಳು, ನಮ್ಮ ತೋಟ ಎಲ್ಲ ಇತ್ತಲ್ಲ, ಅದ್ರ ಜೊತೆ ದೊಡ್ಡ ತೊಟ್ಟಿ ಮನೆ, ಅಲ್ಲಿ ಆಳುಕಾಳುಗಳು ಜೊತೆಗೆ ಯಾರಾದ್ರೂ ಒಂದಷ್ಟು ಜನ ಇರೋರು ಊಟಕ್ಕೆ, ಯಾರಾದ್ರೂ ಇರ್ತಿದ್ರು. ಸೊ ಮನೆಯಲ್ಲಿ 2 ಪಂಕ್ತಿ ಅಂತೂ ಉದ್ದಕ್ಕೆ ಊಟ ಇರೋದು. ಮಧ್ಯಾಹ್ನ ಬಿಟ್ಟು ಊಟ 2 ಪಂಕ್ತಿ ಅಂತೂ ಮಿನಿಮಮ್ ಆಗೋದು ಊಟ. ಸೊ ದೊಡ್ಡ ದೊಡ್ಡ ತಪ್ಪಲೆಯಲ್ಲಿ ಅಡುಗೆ ಮಾಡೋದು, ಇದೆಲ್ಲ ನಂಗೆ ಚೈಲ್ಡ್ಹುಡ್ ಅಂದ ತಕ್ಷಣ ಇನ್ಯೂಮರಬಲ್ ಮೆಮೊರೀಸ್ ಬರ್ತಾ ಹೋಗುತ್ತೆ ನಂಗೆ. ಹೌದು. ಆಮೇಲೆ
ಅಮ್ಮ ಅದರಲ್ಲೇ ಬ್ಯುಸಿ ಇರ್ತಾ ಇದ್ರು ಪಾಪ. ಅವರಿಗೆ ಮನೆ ಕೆಲ್ಸಗಳಿಂದ ಅವ್ರು ಆಕ್ಚುಲಿ ತುಂಬಾ ಚೆನ್ನಾಗಿ ಹಾಡ್ತಾರೆ. ಆಮೇಲೆ ಅವರು ಇನ್ನೊಂದು ಗ್ರಾಮಫೋನ್, ಅವ್ರು ಎಲ್ಲಾ ಹಾಡುಗಳು ಬಾಯಿಗೆ ಬರುತ್ತೆ. ಫ್ಯಾಮಿಲಿನೇ ಸಂಗೀತಮಯ. ಹೌದು, ಆಕ್ಚುಲಿ ಅಪ್ಪನ ಹತ್ರ ಕೆಲವು ಟೈಮ್ ಅವ್ರ ಸಂಗೀತ ಹೇಳ್ಸ್ಕೊಳಕ್ ಬರ್ತಾ ಇದ್ರಂತೆ ಕೂಡ. ಆಮೇಲೆ ಅಪ್ಪ ಪಟಾಯಿಸ್ಬಿಟ್ಟಿದ್ದಾರೆ. ಅಲ್ಲೂ ಲವ್ ಸ್ಟೋರಿ ಇದೆ. ರಿಲೇಟಿವ್ಸ್ ಆಕ್ಚುಲಿ. ಹಾಗೆ ಅಪ್ಪನಿಗೆ ನಮ್ಮಮ್ಮನ ಮದುವೆ ಮಾಡ್ಕೋಬೇಕು ಅಂತ ಇಷ್ಟ ಆಯ್ತು. ಸಂಗೀತದ ಕನೆಕ್ಷನ್ ಅಲ್ಲೂ ಇದ್ದಿದ್ದು. ಹೌದು. ಸೊ ಅಪ್ಪ ಯಾವಾಗ ಬರ್ತಾರೆ, ಅವ್ರು ಬಸ್ಸಲ್ಲಿ ಬರ್ತಾ ಇದ್ರು, ಯಾವಾಗ ಬರ್ತಾರೆ ಅಂತ ನಾನು ಪಾಗಾರ ಅನ್ನೋ ವರ್ಡ್ ನೀವು ಕೇಳಿರ್ಬೇಕು, ಈಗ ಇಲ್ಲೆಲ್ಲ ಯಾರು ಗೊತ್ತಿರಲ್ಲ. ಸೊ ಕಾಂಪೌಂಡ್ ತುದಿಯಲ್ಲಿ ಹೋಗಿ ನಿಂತ್ಕೊಂಡು ಕಾಯ್ತಾ ಇರ್ತಿದ್ದೆ. ಅಪ್ಪನ ಬಸ್ ಬಂತು ಅಂದ ತಕ್ಷಣ ಅಲ್ಲಿಂದ ಫುಲ್ ಸ್ಪೀಡಲ್ಲಿ ಓಡೋಗೋದು ಅಪ್ಪನ ವೆಲ್ಕಮ್ ಮಾಡ್ಲಿಕ್ಕೆ. ಅಪ್ಪ ಬಂದ್ಮೇಲೆ ಅಮ್ಮ ಕೊಟ್ಟಿದ್ದು ತಿಂಡಿಯನ್ನು ಬೇಗ ಬೇಗ ತಿಂದು ಅವ್ರು ನನ್ನನ್ನು ಕರ್ಕೊಂಡು ಹೋಗೋರು. ಒಂದು ಕೋಟೆ ಕೆರೆ, ಅಲ್ಲಿ ಬೆಳಕಿಗಳೆಲ್ಲ ಬರೋವು, ಮೀನ್ ಹಿಡಿಯೋದಕ್ಕೆ ಅಂತೆಲ್ಲ ಹಕ್ಕಿಗಳು ಬರೋದನ್ನ ನೋಡ್ತಾ ಅಲ್ಲಿ ನಂಗೆ ಮಹಾಭಾರತ ರಾಮಾಯಣದ ಕಥೆಗಳನ್ನ ಹೇಳ್ಕೊಂಡು, ಆಮೇಲೆ ಕೋಟೆ ಗುಡ್ಡದ ಮೇಲೆ ಹೋಗಿ ಅಲ್ಲಿ ಸನ್ಸೆಟ್ ನೋಡ್ಕೊಂಡು ಬರ್ತಾ ಇದೀವಿ ಮನೆಗೆ. ಸೊ ಆಲ್ಮೋಸ್ಟ್ ಡೈಲಿ. ಯಾವಾಗ್ಲಾದ್ರೂ ಅಪ್ಪನ ಕೆಲಸ ಹೆಚ್ಚಿತ್ತು, ಬರೋದು ಲೇಟ್ ಆಯ್ತು ಅಂದ್ರೆ ಮಾತ್ರ ಅವತ್ತಿಲ್ಲ ಅಷ್ಟೇ. ಇಲ್ಲಾಂದ್ರೆ ಅಪ್ಪಂಗೆ ಲೇಟ್ ಆಯ್ತು ಅಂದ್ರೆ ನಾ ಅಲ್ಲೇ ಯಾವ್ದೋ ಒಂದ್ ದೇವಸ್ಥಾನದಲ್ಲಿ ಸ್ನೇಹಿತರ ಜೊತೆ ಹುಚ್ಚಾಪಟ್ಟೆ ಆಟ ಆಡ್ತಿರ್ತಿದ್ದೆ, ಇಲ್ಲಾಂದ್ರೆ ಬ್ಯಾಕ್ ವಾಟರ್ಸ್ ಅಲ್ಲಿ ಹೋಗಿ ಆಡ್ತಿದ್ದೆ. ಸೊ ಅದ್ಭುತವಾದ ಚೈಲ್ಡ್ಹುಡ್ ನಂದು. ತೋಟದಲ್ಲಿ ಯಾವ್ದೋ ಮರದ ಮೇಲೆ ಹೆಚ್ಚಿರ್ತಿದ್ದಿದ್ ನಾನು. ಅಮ್ಮ ಊಟಕ್ಕೆ ಕರಿಬೇಕು, ಅಲ್ಲಿವರೆಗೂ ಮರದ ಮೇಲೆ ಹತ್ಕೊಂಡು ಕತೆ ಪುಸ್ತಕ ಓದ್ಕೊಂಡು ಅಲ್ಲೇ ಕೂತಿರ್ತಿದ್ದೆ. ಪ್ರಕೃತಿ ಜೊತೆಗೆ ಇರೋ ತುಂಬಾ ಇಷ್ಟ ಆಗ್ತಿತ್ತು. ಮಂಗನಿಂದ ಮಾನವ ಅಲ್ವಾ, ಹಂಗೆ. ಕರೆಕ್ಟ್. ಆವಾಗಿನ ನೀವ್ ಹೇಳಂಗೆ ಆಗಿನ ಚೈಲ್ಡ್ಹುಡ್ ತುಂಬಾ ಜೆನ್ಯೂನ್ ಆಗಿರ್ತಿತ್ತು, ತುಂಬಾ ಚಂದ. ಈಗ ಪ್ರತಿಯೊಬ್ಬ ಮನುಷ್ಯನ ಜೀವನ, ಅವನ್ ಪ್ರತಿಯೊಂದು ಸಿಚುವೇಶನ್ ಅನ್ನು ಹೇಗೆ ಹ್ಯಾಂಡಲ್ ಮಾಡ್ತಾನೆ ಅಂದಕ್ಕೆ ಅವ್ನ ಚೈಲ್ಡ್ಹುಡ್ ಹೇಗಿತ್ತು ಅಂತ ತುಂಬಾ ನೋಡ್ಬೇಕಾಗತ್ತೆ. ನನ್ನ ಚೈಲ್ಡ್ಹುಡ್ ಅಷ್ಟು ಪ್ಲೆಸೆಂಟ್ ಆಗಿ ಅಷ್ಟು ಚಂದ ಇದ್ದಿದ್ರಿಂದ ಬಹುಶಃ ಈಗ್ಲೂ ನಂಗೆ ಎಲ್ಲವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಸ್ವೀಕರಿಸುವಂಥದ್ದಾಗ್ಲಿ, ಆಮೇಲೆ ನಂಗೆ ತುಂಬಾ ಎಕ್ಸ್ಟ್ರೀಮ್ಗೆ ಹೋಗೋವರೆಗೂ ನಂಗೆ ಐ ಕಾಂಟ್ ಹೇಟ್ ಪೀಪಲ್. ನಂಗೆ ಯಾರನ್ನೂ ಹೇಟ್ ಮಾಡೋಕ್ಕಾಗಲ್ಲ. ಅದು ತೀರಾ ಇನ್ನೇನು ಇವರು ನನ್ನ ಜೀವನದಲ್ಲಿರೋಕೆ ಸಾಧ್ಯವೇ ಇಲ್ಲ ಅನ್ನೋ ಅಷ್ಟು ನನಗೇನಾದರೂ ಡ್ಯಾಮೇಜ್ ಮಾಡಿದ್ರೆ ಮಾತ್ರ ಆವಾಗಲೂ ನಾನು ಒಂಥರ ಏನೋ ದ್ವೇಷ ಸಾಧಿಸೋದಕ್ಕೆ ಹೋಗಲ್ಲ, ಬಿಟ್ಬಿಡ್ತೀನಿ ಅಷ್ಟೇ. ಅಂದ್ರೆ ನಾನು ನನ್ನ ಜೀವನದಿಂದ ಡಿಲೀಟ್ ಮಾಡ್ಬಿಡ್ತೀನಿ. ಸೊ ಅಂದ್ರೆ ಅದ್ಯಾಕೆ ಅಂದ್ರೆ ನನ್ನ ಮನಸ್ಸಿನ ನೆಮ್ಮದಿಗೋಸ್ಕರ ಅಷ್ಟೇ. ಅವ್ರ ಬಗ್ಗೆ ಯೋಚನೆ ಮಾಡ್ತಾ ನಮ್ಮ ನೆಮ್ಮದಿ ಹಾಳು ಮಾಡ್ತಾರೆ. ಕರೆಕ್ಟ್. ಆಮೇಲೆ ನಮ್ಮ ಊರಲ್ಲಿ ಪ್ರತಿ ದಿವಸ ನಮ್ಮ ಮನೆಯಲ್ಲಿ ಭಜನೆ ಇರೋದು. ಆಮೇಲೆ ನಾನು ತೊಟ್ಲಲ್ಲಿ ಮಲಗುವ ಮಗುವಾಗಿದ್ದಾಗಿಂದನೂ ಅಪ್ಪ ನಂಗೆ ಯಾವುದಾದ್ರೂ ಒಂದು ಕ್ಯಾಸೆಟಲ್ಲಿ ಟೇಪ್ ರೆಕಾರ್ಡ್ರಲ್ಲಿ ಒಂದು ಯಾವುದಾದ್ರೂ ಶಾಸ್ತ್ರೀಯವೋ ಗಜಲ್ಲೋ, ಅಪ್ಪ ತುಂಬ ವೆರೈಟಿ ಆಫ್ ಮ್ಯೂಸಿಕ್ ಕೇಳ್ತಾ ಇದ್ರು. ಅಷ್ಟು ಪುಟ್ಟ ಊರಲ್ಲಿದ್ರು. ಆ ಟೈಮ್ನಲ್ಲೂ ತುಂಬ ಲಿಬ್ರಲ್ ಅವರು. ಓಕೆ. ಮೈಕಲ್ ಜಾಕ್ಸನ್ನು, ಆಬಾ, ಬೀಜೀಸ್ ಇಂದ ಹಿಡಿದು MS ಸುಬ್ಬಲಕ್ಷ್ಮಿ ಅವರು, ಬಾಲಮುರಳಿ ಕೃಷ್ಣ ಅವರು, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಇರ್ಬೋದು, ಫಿಲ್ಮ್ ಮ್ಯೂಸಿಕ್ಕು, ಪ್ರತಿಯೊಂದು ಗಜಲ್ಗಳಂತೂ ಅಪ್ಪನಿಗೆ ತುಂಬಾ ಹುಚ್ಚು. ಆ ಟೈಮಲ್ಲಿ ಎಲ್ಲಾ ಮ್ಯೂಸಿಕ್ ಕೇಳ್ತಾ ಇದ್ರು, ಕೇಳಿಸ್ತಿದ್ರು. ಸೊ ಅದೇ ನನಗೂ ಹೆಲ್ಪ್ ಆಯ್ತು ಅಂತ ಕಾಣುತ್ತೆ ಇವಾಗೆಲ್ಲ ಬೇರೆ ಬೇರೆ ರೀತಿಯ ಇದು ಎಕ್ಸ್ಪೆರಿಮೆಂಟೇಶನ್ ಮಾಡೋದಕ್ಕೆ ಎಲ್ಲ. ಆಮೇಲೆ ಇದೆ ಕ್ಯಾಸೆಟ್ ಹಾಕ್ಬಿಟ್ಟು ಅವ್ರ ಕೆಲ್ಸಕ್ಕೆ ಹೋಗ್ತಿದ್ರು. ಸೊ ಅವ್ರದ್ದು ಏನು ಎಷ್ಟು ಒಳ್ಳೆ ಥಾಟ್ ನೋಡಿ. ಅದು ಈಗಿನವರು ಅದನ್ನ ಏನು ಸೈಂಟಿಫಿಕಲಿ ಪ್ರೂವ್ ಮಾಡಿದ್ದಾರೆ. ಬಟ್ ಆಗ್ಲೇ ಅಪ್ಪ ಮಾಡ್ತಾ ಇದ್ರು ನಂಗೆ. ಮಕ್ಕಳಿಗೆ ಸುಪ್ತ ಮನಸ್ಸಿನಲ್ಲೂ ಸಂಗೀತ ಹೋಗ್ತಾ ಇರಬೇಕು, ಅವರು ಒಳ್ಳೆಯ ರೀತಿಯಲ್ಲಿ ಬ್ರೈನ್ ಇದಾಗತ್ತೆ, ಬೆಳವಣಿಗೆ ಆಗತ್ತೆ ಅಂತ. ಅಪ್ಪಂಗೆ ಆಸೆ ಇದ್ದಿದ್ದು ಅದೇನೆ, ನಾನು ಒಳ್ಳೆ ಸಂಗೀತಗಾರ್ತಿ ಆಗ್ಬೇಕು ಅನ್ನೋ ಒಂದು ಆಸೆ ಇತ್ತಂತೆ. ಸೊ ನಾನು ಹೇಳ್ತಾ ಇರ್ತೀನಿ ಎಲ್ಲ ಕಡೆನೂ ನಮ್ಮ ಅಪ್ಪನ ಕನಸನ್ನೇ ನಾನು ಜೀವಿಸ್ತಾ ಇದ್ದೀನಿ ಅಂತ. ಸೊ ನನಗೂ ಬುದ್ಧಿ ಬಹುಶಃ ನಾನು ಈ ಕಲಿಯೋದಕ್ಕಿಂತ ಮುಂಚೆನೆ ನಾನು ಸರೆಗಮ್ಮ ಕಲ್ತಿದ್ದೀನಿ ಅಂತ ಅನ್ಕೊಳ್ತೀನಿ. ತೊಟ್ಲಲ್ಲಿರುವಾಗೆ ಅಂದ್ರೆ ಅವರು ಇದು ಏನಂದ್ರೆ ನಾನು ಪ್ರತಿ ದಿವಸ ಭಜನೆ ಮಾಡ್ತಾ ಇದ್ರಲ್ಲ, ಅವಾಗ ಅಪ್ಪ ತೊಡೆ ಮೇಲೆ ನಾನು ಕೂತ್ಕೊಳ್ತಾ ಕೇಳಿಸ್ಕೊಳ್ತಾ ಇದ್ನಂತೆ. ಒಂದ್ ದಿವಸ ನಾನು ಏನೋ ಹಿಂಗೆ ತಾಳ ಹಾಕೊಂಡು ಜೊತೆಗೆ ಏನೋ ನನ್ನ ತೊದಲ ಮಾತಲ್ಲಿ ಏನೋ ಹಾಡಿದ್ನಂತೆ. ಅವಾಗ ಅಪ್ಪ ಅಬ್ಸರ್ವ್ ಮಾಡಿದಾರೆ, ಓ ಇದೆ ಏನೋ ಒಂದು ಬಂದಿದೆ ಬ್ಲಡ್ ಅಲ್ಲಿ. ಯಾಕಂದ್ರೆ ನಮ್ ಚಿಕ್ಕಪ್ಪಂದ್ರು, ನಮ್ಮ ಅಜ್ಜ, ದೊಡ್ಡಪ್ಪಂದ್ರು ಎಲ್ಲರೂ ಏನೋ ಒಂದು ಇನ್ಸ್ಟ್ರೂಮೆಂಟ್ ನುಡ್ಸೋರು ಅಥವಾ ಹಾಡೋರು ಎಲ್ಲರೂ. ಹಾಗಾಗಿ ಅಪ್ಪನ್ಗೆಲ್ಲೋ ಒಂದು ಆಸೆ ಇತ್ತು. ಇವ್ರಿಗೆ ಅದ್ ನೋಡಿದ ತಕ್ಷಣ ಖುಷಿಯಾಗಿದೆ ಅಪ್ಪನ್ಗೆ. ಆಮೇಲೆ ಅಲ್ಲಿ ಬಾಲಕೃಷ್ಣ ಅವ್ರ ಹತ್ರ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿಸೋದಕ್ಕೆ ಶುರು ಮಾಡಿದ್ರು.
ಅಪ್ಪಂಗೆ ನನ್ಗೆ ಹಿಂದೂಸ್ತಾನಿ ಕಲಿಸ್ಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಅಲ್ಲಿ ಯಾರು ಇರಲಿಲ್ಲ. ಸೊ ಅಪ್ಪ ಕೂಡ ಆಕಾಶವಾಣಿ ರೆಕಾರ್ಡಿಂಗು, ದೂರದರ್ಶನದ ರೆಕಾರ್ಡಿಂಗು ಅಂತೆಲ್ಲ ಪ್ರತಿ ಸಲ ಇದ್ದಾಗಲೂ ನಗರದಿಂದ ಬೆಂಗಳೂರು ಟ್ರಾವೆಲ್ ಮಾಡೋದು ಅಂತ ಅವ್ರಿಗೂ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಅವರು ಕರ್ನಾಟಕ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ತುಂಬ ಸಪೋರ್ಟಿವ್ ಆಗಿದ್ದು ಅವ್ರನ್ನ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿಸಿಕೊಟ್ರು. ಸೊ ಅಪ್ಪನಿಗೂ ಅನುಕೂಲ ಆಯಿತು. ಆಮೇಲೆ ನನಗೂ ಬೆಂಗಳೂರಿಗೆ ಬಂದರೆ ಹಿಂದೂಸ್ತಾನಿ ಕಲಿಸಬಹುದು, ಆಮೇಲೆ ನನಗೊಂದು ಒಳ್ಳೆ ಫ್ಯೂಚರ್ ಸಿಗತ್ತೆ ಇಲ್ಲಿ ಅನ್ನೋ ಕಾರಣಕ್ಕೆ ಅವರು ಬೆಂಗಳೂರಿಗೆ ಟ್ರಾನ್ಸ್ಫರ್ ತೊಗೊಂಡು ಬಂದರು. ಇಲ್ಲಿ ಬಂದಮೇಲೆ ಶ್ರೀಯುತ ರಾಧಾಕೃಷ್ಣ ಅವ್ರ ಹತ್ರ, ಆಮೇಲೆ ಪಂಡಿತ್ ಡಿ ಬಿ ಹರೇಂದ್ರ ಅವ್ರ ಹತ್ರ, ಆಮೇಲೆ ಡಾಕ್ಟರ್ ಶಕುಂತಲಾ ನರಸಿಂಹನ್ ಅವ್ರ ಹತ್ರ ಹಿಂದೂಸ್ತಾನಿ ಕಲಿಕೆ ನಂದು ನಡೀತಾ ಹೋಯ್ತು. ಅಲ್ಲಿಂದ ಮಲೆನಾಡದಿಂದ ನಿಮ್ಗೆ ಉದ್ಯಾನ ನಗರಿಗೆ ನಂಟು ಬೆಳೆದಿದ್ದ ಹಾಗೆ. ಅದು ಉಸಿರು, ಇದು ಹೃದಯ, ಆ ಥರ ಏನಾದ್ರು ಇದು ಮಾಡ್ಕೋಬೋದಾ? ಹೌದು, ನನ್ನ ದೇಹ ಮಾತ್ರ ಬೆಂಗಳೂರಿಗೆ ಬಂದಿದೆ, ಆತ್ಮ ಇನ್ನೂ ಅಲ್ಲೇ ಇದೆ. ನೀವು ಹೇಳುವಾಗ ನನಗೆ ವಿಜುವಲೈಸ್, ಬಿಕಾಸ್ ನಾನು ಮಲೆನಾಡಿಂದ ಬಂದಿದ್ದಕ್ಕೋಸ್ಕರ ನೀವು ಅಂದ್ರಿ ಒಂದ್ ಕಡೆ ಹಳ್ಳ, ಕಡೆ ಕೋಟೆ, ಒಂದ್ ಕಡೆ ಹಸಿರು, ಅದೆಲ್ಲ ನೆನ್ಸ್ಕೊಂಡ್ರೆ ಒಂಥರ ಖುಷಿ ಆಗುತ್ತೆ. ನೀವು ಇವಾಗ ತೊಟ್ಲಲ್ಲಿರುವಾಗನೇ ಸಂಗೀತವನ್ನು ಕೇಳ್ಕೊಂಡು ಬಂದವರು. ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ ನೆನಪಿದ್ಯಾ? ಯಾವ ಏಜ್ ಅಲ್ಲಿ? ಖಂಡಿತ ನೆನಪಿದೆ. ಅಂದ್ರೆ ಮನೆಯಲ್ಲಿ ಭಜನೆಗಳಲ್ಲಿ, ಆಮೇಲೆ ದೇವಸ್ಥಾನಗಳಲ್ಲೆಲ್ಲ ಸ್ಪೆಷಲ್ ಒಕೇಶನ್ಸ್ ಇದ್ದ ಕಾರ್ಯಕ್ರಮ ಅಂತೆಲ್ಲ ಅವಾಗೆಲ್ಲ ಹಾಡ್ತಿದ್ದೆ ಅಪ್ಪನ ಜೊತೆ ಕೂತ್ಕೊಂಡು. ಬಟ್ ಒಂದು ದೊಡ್ಡ ಸ್ಟೇಜಲ್ಲಿ ಅಂತ ಹಾಡಿದ್ದು ಬಹುಶಃ ನನಗೊಂದು 5 ವರ್ಷ ಇತ್ತು ಅಂತ ಕಾಣುತ್ತೆ. ಡೆಲ್ಲಿ ಮತ್ತು ಮುಂಬೈ ಕನ್ನಡ ಸಂಘದಲ್ಲಿ ಅಪ್ಪನ ಪ್ರೋಗ್ರಾಮ್ ಇತ್ತು. ಹೌದಾ? ನನಗೆ ರಜಾ ಇದ್ದಿದ್ರಿಂದ ನನ್ನನ್ನ ಅಮ್ಮನ್ನ ಕರ್ಕೊಂಡು ಹೋದ್ರು ಅವರು, ಒಂದು ವೆಕೇಶನ್ ಆಗುತ್ತೆ ಅಂತ. ಆವಾಗ ನನಗೇನು ಗೊತ್ತು, ನನಗೆ ಅಪ್ಪನ ಪ್ರೋಗ್ರಾಮ್ ಅಂದ್ರೆ ನಾನು ಹಾಡ್ತೀನಿ ಜೊತೆಲಿ ಅಂತ, ಅದು ಅಭ್ಯಾಸ ನನಗೆ, ಅವರೇ ಮಾಡಿಸಿದ್ದ ಅಭ್ಯಾಸ. ಹಾಗಾಗಿ ಅಲ್ಲೂ ಅವರು ಹಾಡುವಾಗ ಅಂದ್ರೆ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ದೂರದರ್ಶನದ ಡೈರೆಕ್ಟರ್ಸ್ ಮತ್ತೆ ಯಾರ್ಯಾರೋ ಎಲ್ಲ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದು ಕೂತಿದ್ರಂತ ಹೇಳ್ತಾ ಇದ್ರು ಅಪ್ಪ ನಂಗೆ. ಅವಾಗ ನಂಗೆ ಗೊತ್ತಿರ್ಲಿಲ್ಲ. ಅವಾಗ ಅಪ್ಪ ಹಾಡಿದ್ರು, 1 ಹಾಡು ಹಾಡಿದ್ರು, 2 ಹಾಡು ಹಾಡಿದ್ರು, 3 ಹಾಡು ಹಾಡಿದ್ರು. ನಾನಿಲ್ಲಿ ಸೈಡಲ್ಲಿ ಕೂತ್ಕೊಂಡು ಕಾಯ್ತಾ ಇದ್ದೆ, ಈಗ ಕರೀತಾರೆ ನನ್ನ, ಈಗ ಕರೀತಾರೆ ನನ್ನ ಅಂತ. ಕರೀತಾನೆ ಇಲ್ಲ ಎಷ್ಟು ಹೊತ್ತಾದ್ರು. ಆಮೇಲೆ ನಿಧಾನಕ್ಕೆ ಅಳು ಶುರು ಆಯ್ತು ನಂದು. ಆಮೇಲೆ ಅಳು ಜೋರಾಯ್ತು. ಕೊನೆಗೆ ಅಲ್ಲಿ ಡೈರೆಕ್ಟರ್ ನೋಡಿದವರು ಯಾಕೆ ಮಗು ಅಳ್ತಾ ಇದೆ ಅಂತ ಕೇಳಿದಾಗ ಅಪ್ಪ ತುಂಬಾ ಮುಜುಗರ ಪಟ್ಕೊಂಡು, ಇಲ್ಲ ಅವಳಿಗೆ ಹಾಡಿಸ್ತಾ ಇಲ್ಲ ನಾನು ಅಂತ ಅಳ್ತಾ ಇದ್ದಾಳೆ ಅಂತ ಹೇಳಿದ್ರಂತೆ. ಹಾಡಿಸಿ ಮತ್ತೆ ಅಂದ್ರಂತೆ. ಆಮೇಲೆ ಹಾಡ್ಲಿಕ್ಕೆ ಅಂತ ಕರೆದ್ರು ನನ್ನನ್ನು ಸ್ಟೇಜ್ ಮೇಲೆ. ಆಮೇಲೆ ಅಪ್ಪ ಬದಿಯಲ್ಲಿ ಕೂತಿದ್ರು, ಬರೀ ನಾನೇ ಹಾಡಿದ್ದೆ. ಅವ್ರಿಗೇನೋ ಖುಷಿ, ಇಷ್ಟು ಸಣ್ಣ ಮಗು ಇಷ್ಟು ಚೆನ್ನಾಗಿ ಹಾಡ್ತಾ ಇದೆಯಲ್ಲ ಅಂತ. ಅವರು ಇನ್ನೊಂದು ಹಾಡಿಸಿ ಮತ್ತೊಂದು ಹಾಡಿಸಿ ಅಂತ ಆಮೇಲೆ ನಾನೇ ಹಾಡಿದ್ದಾಯ್ತು ಅಂತ. ಕಂಪಲ್ಸರಿ ಅಪ್ಪನ ಜೊತೆ ಹೋಗಿದ್ದೀನಿ ನೀವು ಹಾಡ್ಬೇಕು. ಇದರಲ್ಲಿ ಡೆಲ್ಲಿಯಲ್ಲೂ ಹಾಗೆ ಆಯ್ತು, ಬಾಂಬೆಯಲ್ಲೂ ಹಾಗೆ ಆಯ್ತು. ಅವರು ನನ್ನನ್ನು ಹಾಡಿಸೋ ತನಕ ಅಳ್ತಾ ಕೂತಿದ್ದು. ಆಮೇಲೆ ಚೆನ್ನಾಗಿ ನಾನೇ ಅರ್ಧ ಪ್ರೋಗ್ರಾಮ್ ನಾನೇ ಹಾಡಿದ್ದೆ. ಇನ್ನೊಂದ್ಸಲ ಚಂದ ಅಲ್ವಾ? ಅಂದ್ರೆ ಏನು ಗೊತ್ತಿರಲ್ಲ, ತಲೆಯಲ್ಲಿ ಇರೋದೇನೋ ಹೋದಾಗ ಹಾಡ್ಬೇಕು. ಅವಾಗ ಇದೆಲ್ಲ ಇರಲ್ಲ ನೋಡಿ, ಇನ್ಹಿಬಿಷನ್ ಇರಲ್ಲ, ಭಯ ಇರಲ್ಲ, ಎಂತ ಇರಲ್ಲ. ಅದೆಲ್ಲ ಬ್ಯಾಡದಿದ್ದ ಬುದ್ಧಿಗಳೆಲ್ಲ ದೊಡ್ಡ ಆಗ್ತಾ ಬುದ್ಧಿ ಬಂದ್ಮೇಲೆ ಬರೋದು. ಹೌದು. ಈಗ ಆ ಸ್ಟೇಜ್ ಪ್ರೋಗ್ರಾಮ್ ದಲ್ಲಿ ಹಾಡಿರುವಂತ ಹಾಡನ್ನ 1-2 ಲೈನ್ ಖಂಡಿತ ಹಾಡ್ತೀನಿ. ಒಂದು ತುಂಬಾ ಮಜವಾಗಿರುವಂತದ್ದೊಂದು ಫೋಕ್ ಸಾಂಗ್ ನಾನು ಅಪ್ಪ ಯಾವಾಗ್ಲೂ ಒಟ್ಟಿಗೆ ಹಾಡ್ತಾ ಇದ್ವಿ. ಅದೊಂದು ಈಗ ನೆನಪಾಯ್ತು ನನಗೆ ನೀವು ಕೇಳಿದ ಕೂಡಲೇ. ಅದು 2 ಲೈನ್ ಹಾಡ್ತೀನಿ. ಹೋಗಾನೇಳು ಚಾತುರಿಗೆ, ಹೋಗಾನೇಳು ಹುಡುಗ, ಹೋಗಾನೇಳೆ ಚಾತುರಿಗೆ, ಹೋಗಾನೇಳೆ ಹುಡುಗಿ, ಹೋಗನೇಳು ಚಾತುರಿಗೆ, ಹೋಗಾನೇಳು ಹುಡುಗ, ಹೋಗನೇಳೆ ಚಾತುರಿಗೆ, ಹೋಗಾನೇಳೆ ಹುಡುಗಿ, ಹೋಗಾನೇಳು ಹುಡುಗ. ಇದು ಆಕ್ಚುಲಿ ಐ ಥಿಂಕ್ BR ಛಾಯಾ ಅವರು ಮತ್ತೆ ಅಪ್ಪ ಹಾಡಿದ್ದು ಅಂತ ಕಾಣುತ್ತೆ. ಕಾರ್ಯಕ್ರಮದಲ್ಲಿ ನಾನು ಅಪ್ಪ ಹಾಡ್ತಾ ಇದ್ವಿ. ಇದೊಂದು ಹಾಡು ನಾನು ವೇದಿಕೆಯಲ್ಲಿ ಹಾಡಿದ್ದು. ಇನ್ನೊಂದು ಭಟ್ರದ್ದು, ತೊರೆದು ಹೋಗದಿರು ಜೋಗಿ, ತೊರೆದು ಹೋಗದಿರು ಜೋಗಿ, ಅಡಿಗೆರಗಿದ ಈ ದೀನಳ ಮರೆತು ಸಾಗುವೇಕೆ ವಿರಾಗಿ, ಸಾಗುವೇಕೆ ವಿರಾಗಿ, ತೊರೆದು ಹೋಗದಿರು ಜೋಗಿ.
ಈ ಹಾಡನ್ನ ತುಂಬಾ ಹಾಡ್ತಾ ಇದ್ದೆ ನಾನು. ಸೊಗಸಾಗಿದೆ. ಆಮೇಲೆ ಒಂದು ನಿಂದಾ ಸ್ತುತಿ ಇದೆ, ಇವರು ಡಾಕ್ಟರ್ GS ಶಿವರುದ್ರಪ್ಪನವರು ಬರೆದಿರೋದು, ತುಂಬಾ ಅದ್ಭುತವಾದ ಸಾಲುಗಳು. ಪಾರ್ವತಿಯ ತಾಯಿ ಈಶ್ವರನ್ ಬೈಯೋದು ಪಾರ್ವತಿ ಹತ್ರ, ನೀನ್ ಏನಕ್ಕೆ ಅವನನ್ನ ಮದುವೆ ಮಾಡ್ಕೊಳಕ್ ಹೊರಟಿದ್ಯಾ, ಅವ್ನ್ ಬೂದಿ ಮೈಗೆಲ್ಲ ಬೂದಿ ಬೆಳ್ಕೊಂಡು ಸ್ಮಶಾನದಲ್ಲಿ ಇರ್ತಾನೆ, ಭಿಕ್ಷೆ ಬೇಡ್ಕೊಂಡು ತಿಂತಾನೆ, ನೀನ್ ನೋಡಿದ್ರೆ ನಿನ್ ಬಂಗಾರದ ಮೈ, ಇಂತಲ್ಲಿ ಒಳ್ಳೆ ಸುಪ್ಪತ್ತಿಗೆಯಲ್ಲಿ ಬೆಳೆದವಳು, ನೀವು ಇನ್ನೊಂದ್ಸಲಿ ಶಿವ ಬರ್ಲಿ ನಿನ್ನನ್ನು ಕೇಳ್ಕೊಂಡು ನೀವ್ ಮನೇಲಿಲ್ಲ ಅಂತ ಹೇಳ್ತೀನಿ, ನಾನು ಬೈದು ಕಳಿಸ್ತೀನಿ ಅಂತ. ವೆರಿ ಇಂಟ್ರೆಸ್ಟಿಂಗ್, ವೆರಿ ಯುನೀಕ್ ಲಿರಿಕ್ಸ್ ಇದು. ಇದನ್ನ ನಾನು ತುಂಬಾ ಹಾಡ್ತಾ ಇದ್ದೆ. ಹೌದೇನೆ ಉಮಾ ಹೌದೇನೆ, ಈ ಜನರೆನ್ನುವುದಿದು ನಿಜವೇನೆ, ಹೌದೇನೆ ಉಮಾ ಹೌದೇನೆ, ಈ ಜನರೆನ್ನುವುದಿದು ನಿಜವೇನೆ, ಉಮಾ ಹೌದೇನೆ ಉಮಾ ನಿಜವೇನೆ. ಇದು ನಾನು ಚಿಕ್ಕ ವಯಸ್ಸಲ್ಲಿ ಹಾಡ್ತಾ ಇದ್ದಂತ ಹಾಡುಗಳು. ವೆರಿ ನೈಸ್. ಕೇಳ್ತಾ ಹೋದ್ರೆ ನಂಗೊಂದು ಸಂಗೀತದ ಒಂದು ಎಪಿಸೋಡ್ ಮಾಡಬೇಡ ಅಂತ ಅನಿಸ್ತಾ ಇದೆ. ಅವರು ಕೂಡ ಸುಗಮ ಸಂಗೀತ ಕ್ಷೇತ್ರದಲ್ಲಿದ್ದವರು, ನೀವು ಕೂಡ ಅಂದ್ರೆ ಆ ಸ್ವೀಟ್ ಕಾಂಪಿಟೇಷನ್ ಇರುತ್ತಲ್ಲ, ಹಂಗೇನಾದ್ರು ಇರ್ತಿತ್ತ ನಿಮ್ಮ ನಡುವೆ? ನನ್ಗೆ ಸ್ಟೇಜ್ ಮೇಲೆ ಕೂತ್ರೆ ಎಲ್ಲ ಹಾಡು ನಾನೇ ಹಾಡಬೇಕು. ಅವರು ನನಗೆ ಯಾವುದೋ ಹಾಡು ಇಷ್ಟ ಆಗ್ಬಿಡ್ತು ಅಂದರೆ, ಅದು ರಫಿ ಅವ್ರ ಹಾಡಿರಲಿ, ಕಿಶೋರ್ ಕುಮಾರ್ ಅವ್ರ ಹಾಡಿರಲಿ, ಬಾಲಸುಬ್ರಹ್ಮಣ್ಯಂ ಅವ್ರ ಹಾಡಿರಲಿ, ನಾನು ಹಾಡ್ಬೇಕದು. ನಲಿವ ಮನ ಒಂದೇ ದಿನ. ಶಿವಮೊಗ್ಗ ಸುಬ್ಬಣ್ಣನವರು ಖ್ಯಾತ ಸುಗಮ ಸಂಗೀತದ ಗಾಯಕರು, ಅವರ ಮನೆ ಸೊಸೆಯಾಗಿ ಹೋದ್ರಿ. ಹೌ ಡಿಡ್ ಇಟ್ ಹ್ಯಾಪನ್? ಯಾವ ರೀತಿ ಮದುವೆ ಆಗಿದ್ದು ಹೇಗೆ? ನಿಮ್ಮ ಮತ್ತು ಸರ್ ಪರಿಚಯ ಆಗಿದ್ದು ಹೇಗೆ? ನನಗೆ ಎಲ್ಲದರ ಹದವಾದ ಮಿಶ್ರಣ ಮಾಡಿ ದೇವ್ರು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಮದುವೆಗೆ ಮುಂಚೆ ಒಡನಾಟ ಎಲ್ಲ ಏನಿರಲಿಲ್ಲ ನನಗೆ.